ಓಂ ಗಂ ಗಣಪತಿ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾಡಿನ ಹಾಗೂ ಎಲ್ಲ ನಮ್ಮ ಆತ್ಮೀಯ ಕನ್ನಡಿಗರು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ನಾವಿವತ್ತು ಬೆಂಗಳೂರಿನ ರಾಜಾಜಿನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚರಿಸ್ತಾ ಇದ್ವಿ. ವಿಶೇಷವಾಗಿ ಬಸವೇಶ್ವರ, ಕಾಮಾಕ್ಷಿಪಾಳ್ಯ, ರಾಜಾಜಿನಗರ, ಪ್ರಕಾಶ್ ನಗರ ಈ ಒಂದು ಸರೌಂಡಿಂಗ್ ಪ್ರಾಂತ್ಯದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಅವ್ರದೇ ಆದ ಒಂದು ಕೊಡುಗೆ ಇದೆ. ನಾಡು, ನೆಲ, ಜಲ, ಭಾಷೆ ವಿಷಯಕ್ಕೆ ಬಂದಾಗ ರಾಧಾಕೃಷ್ಣ ಸಾಹೇಬ್ರನ್ನ ಮುಟ್ಟಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಪ್ರಥಮವಾಗಿ ನಿಮ್ಮ ಸುದ್ದಿ ವಾಹಿನಿಗೆ ಶುಭ ಕೋರ್ತಾ. ತಾವು ಕೇಳ್ತಾ ಇದ್ರಿ SIR ಬಗ್ಗೆ ತಾವು ಪ್ರಶ್ನೆ ಮಾಡ್ತಾರೆ. SIR ತುಂಬಾನೇ ಒಳ್ಳೇದು. ಇಂಟೆನ್ಸಿವ್ ರಿವಿಷನ್ನು ಆಗಲೇಬೇಕಾಗಿತ್ತು. ನನಗೆ ತಿಳಿದ ಮಟ್ಟಿಗೆ 2002ರಲ್ಲಿ ಇಂಟೆನ್ಸಿವ್ ರಿವಿಷನ್ ಆಗಿತ್ತು. ಆ ನಂತರ ಬಂದಂಥ ಮಾಮೂಲಿ ಸೆನ್ಸಸ್ 2011ರಲ್ಲೇನೋ ಆಯಿತು. ಈಗ ಈ ಇಂಟೆನ್ಸಿವ್ ರಿವಿಷನ್ ಯಾತಕ್ಕೆ ಬೇಕು ಅಂತಂದರೆ, ಸಾಕಷ್ಟು ವಲಸಿಗರು ಬಂತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರೇ ತಗೊಳ್ಳಿ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರೆ, ಹೊರಗಡೆ ರಾಜ್ಯದವ್ರು ಇದ್ದಾರೆ. ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ಇಲ್ಲೇ ಉಳ್ಕೊಂಡಿಲ್ಲ, ಇಲ್ಲೇ ಅವರು ರೆಸಿಡೆಂಟ್ಸ್ ಅಲ್ಲ, ಇಲ್ಲಿ ಟೆಂಪ್ರರಿ. ಬಟ್ ಇಲ್ಲಿ ಬಂದವ್ರಿಗೂ ಅದೆಲ್ಲ ಅದನ್ನು ಇಲ್ಲಿ ಬಂದವ್ರಿಗೆಲ್ಲನೂ ಈ ರಾಜಕೀಯ ಪ್ರೇರಿತನೋ ಮತ್ತೊಂದು ಮಗದೊಂದು ಯಾವುದೋ ಒಂದು ರೀಸನ್ಗೆ ಅವ್ರು ಇಲ್ಲೂ ವೋಟರ್ ಐ ಡಿ ಸಿಕ್ಬಿಟ್ಟಿರುತ್ತೆ. ಪ್ಲಸ್ ಅವ್ರದ್ದೆಲ್ಲ ಮೂಲ ಜಾಗ, ಅಲ್ಲೂ ಕೂಡ ವೋಟರ್ ಐ ಡಿ ಇರ್ತದೆ. ಅಲ್ಲಿ ಎಲೆಕ್ಷನ್ ಆದಾಗ ಅಲ್ಲಿ ಹುಡುಕ್ತಾರೆ, ಇಲ್ಲಿ ಎಲೆಕ್ಷನ್ ಆದಾಗ ಇಲ್ಲೂ ಬರ್ತಾರೆ. ಡಬಲ್ ಇದೆಲ್ಲನೂ ಇದೆಲ್ಲನೂ ನಿವಾರಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇದು ವಿಶೇಷ ಮ್ಯಾಪಿಂಗಲ್ಲಿ ಪ್ರತಿ ಇಂಟೆನ್ಸಿವ್ ಆಗಿ ಮಾಡ್ತಾರೆ. ಮೂರು ಸತಿ ವಿಸಿಟ್ ಮಾಡಿ ಪ್ರತಿ ರೆಸಿಡೆಂಟ್ಗೆ, ಪ್ರತಿ ವೋಟರ್ ಹತ್ರ ಹೋಗಿ ಅವ್ರ ಮೂಲ ಏನು, ಎಲ್ಲಿದ್ದಾರೆ, ಅವ್ರೇನು ಹೊರಗಡೆಯಿಂದ ಬಂದಿದ್ದಾರೆ ಎಲ್ಲ ಇಂಟೆನ್ಸಿವ್ ಆಗಿ ಡೀಟೇಲ್ಸ್ ತೊಗೊಂಡು, ಆಮೇಲೆ ಕಂಪಲ್ಸರಿ ಅವರೊಂದು ರಿಮ್ಯುನರೇಟಿವ್ ಫಾರ್ಮ್ ಅಂತ ಏನೋ ಕೊಡ್ತಾರೆ. ಅದು ಪ್ರತಿ ವೋಟ್ರಿಗೂ ಕೊಡಲೇಬೇಕದು. ಫಿಲಪ್ ಮಾಡಿ ಕೊಟ್ಟಾಗಲೇ ತಗೋತಾರೆ. ಸೊ ಹಾಗಾಗಿ BLOಗಳು ಬರ್ತಾರೆ. BLOಗಳು ಬಂದಾಗ ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್, ಒಂದೊಂದು ಬೂತ್ಗೆ ಒಬ್ಬೊಬ್ಬ ಆಫೀಸರ್ ಸೊ ನೇಮಕ ಮಾಡಿರ್ತಾರೆ. ಕಡೆ ಸರ್ ಇವಾಗ 2 ಸ್ಟಾರ್ಟ್ ಆದಂತ ಒಂದು ಪ್ರೋಸೆಸ್ ಅಲ್ಲಿ ಆಗ್ಲೇ ಒಂದು ಅಕ್ರಮವಾಗಿ, ಫಾರ್ ಎಕ್ಸಾಂಪಲ್ ಇವಾಗ ಕುಮಾರಸ್ವಾಮಿ ಅವರು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋ ಅಲ್ಲಿ ಆಲ್ಮೋಸ್ಟ್ ಎಲ್ಲೋ ಒಂದು ಮಸೀದಿలో ಎಲ್ಲೋ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಅದು ಆ ವಿಡಿಯೋಲಿ ಹೇಳಿದ್ರೆ ಯಾರು ಅಫಿಷಿಯಲ್ಸ್ ಇಲ್ಲ, ಅದು ಬೇರೆಯವ್ರ ಕಡೆಯಿಂದ ಮಾಡಿಸ್ತಾ ಇದಾರೆ. ಇಲ್ಲ ಒಂದ್ ಕಡೆ ಈ ಒಂದು ಪ್ರೋಸೆಸ್ ಒಂದು ಸರ್ಕಾರದ ಅಫಿಷಿಯಲ್ಸ್ ಇದ್ದೇ ಇರ್ತಾರೆ. ಕಂಪಲ್ಸರಿ BLO ಇರಲೇಬೇಕು ಅಲ್ಲಿ. ಆ ಪರ್ಟಿಕ್ಯುಲರ್ BLO ಅವ್ರನ್ನೆಲ್ಲೋ ಕೂರಿಸ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿ ಯಾವುದೋ ಮನೆಯಲ್ಲಿ ಅಥವಾ ಯಾವುದೋ ಒಂದು ಹಳ್ಳಿನಲ್ಲಿ ಯಾರೋ ಮುಖ್ಯಸ್ಥ ಯಾರ್ದೋ ಪರವಾಗಿ ಅವ್ನು ಬೇಕಾದಂಥ ವೋಟರ್ ಮ್ಯಾಪಿಂಗ್ ಮಾಡ್ಕೊಂಡು ಮಿಗ್ನದೆಲ್ಲ ಕೈ ಬಿಡೋದು, ಅದು ಸರಿ ಇಲ್ಲ. ಅದು ಭಾಳ ತಪ್ಪಾಗ್ತದೆ. ಅದಂಗೆ ಮಾಡಿಕೂಡ್ದು ಕೂಡ. ಮತ್ತೆ ಸಾರ್ವಜನಿಕ ವಲಯದಲ್ಲಿ ಆಲ್ಮೋಸ್ಟ್ ಪರ ವಿರೋಧ ಈ ತರ ಒಂದು ಪ್ರೋಸೆಸ್ ಬಗ್ಗೆ ಎಲ್ಲಾನು ಕೂಡ ಎಲ್ಲೋ ಒಂದ್ ಕಡೆ ಮೆಸೇಜ್ ಬೇರೆ ತರ ಹೋಗುತ್ತೆ. ಅಲ್ಲ, ಎಲ್ಲೋ ಒಂದ್ ಕಡೆ ತಪ್ಪಾದಾಗ ಅದನ್ನ ಸರಿಪಡಿಸ್ಬೇಕಷ್ಟೇ, ಸಿಂಪಲ್. ಸೊ ಅಷ್ಟು ಪ್ರಸ್ತುತ BBMP ಅಂದ್ರೆ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. 5 ಕಾರ್ಪೊರೇಷನ್ಗಳಾಗಿ ವಿಂಗಡಿಸಿದ್ದಾರೆ. 369 ವಾರ್ಡ್ಗಳಾಗೂ ಕೂಡ ಮಾರ್ಪಟ್ಟಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಪ್ರಸ್ತುತ ಚುನಾವಣೆಗಳ ಬಗ್ಗೆ ಒಂದು GBA 5 ಪ್ರಾಧಿಕಾರಗಳು ಏನಾಗಿದೆ, ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಆಫ್ ವ್ಯೂ ತುಂಬ ಒಳ್ಳೆಯದು ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದೇ ಒಂದು ಕಾರ್ಪೊರೇಷನ್ ಇದ್ದಾಗ ಸಾಕಷ್ಟು ಒದಲಾಟಗಳು. ಆ ದಿಕ್ಕಿನಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಅಂದರೆ ಒಳ್ಳೆ ಸ್ಟೆಪ್ ತಗೋತಾ ಇದ್ದಾರೆ. ಯಾರೋ ಫಲಾನುಭವಿಗಳು ಯಾರ್ದೋ ಮೂಲಕ ಹೇಳೋದು, ಅದು ಇನ್ನೆಲ್ಲೋ ಹೋಗೋದು, ಅಹವಾಲುಗಳು ಕೇಳೋದಕ್ಕೆ ಒಂದು ಸಪರೇಟ್ ಒಂದು ಮಿನಿಸ್ಟ್ರಿನೇ ಫಾರ್ಮ್ ಮಾಡ್ತಾ ಇದ್ದಾರೆ. ಜವಾಬ್ದಾರಿ ಉತ್ತರದಾಯಿತ್ವ. ಅಫಿಷಿಯಲ್ಸ್ಗೆ ಕೂತ್ಕೊಳ್ಳೋಕ್ಕೂ ಕೆಲವೊಂದು ಜಾಗಗಳಿಲ್ಲ. ಆಫೀಸರ್ಸ್ಗೆ 5 ಕಾರ್ಪೊರೇಷನ್ ಮಾಡೋ IAS ಆಫೀಸರ್ಸ್, ಅದಕ್ಕೆ ಸಪರೇಟ್ ಮಾಡ್ತಾರೆ. ಅದು ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್, ಅದೊಂಥರ ಕಡೆ ಇರಲಿ. ಬಟ್ ಇದು ಪ್ರೋಸೆಸ್ ಆಗಲೇಬೇಕು. ಇದು ಜನಗಳಿಗೆ ಭಾಳ ತೊಂದರೆಗಳಾಗ್ತಾ ಇತ್ತು. ಅದು ಭಾಳ ದಿವಸದಿಂದ ಆ ರೆಕ್ಟಿಫಿಕೇಶನ್ನೇ ಇರಲಿಲ್ಲ. ಆ ದಿಕ್ಕಿನಲ್ಲಿ ಒಳ್ಳೆ ಸ್ಟೆಪ್ ಗೌರ್ಮೆಂಟ್ ತಗೊಂಡಿರುವಂಥದ್ದು. ಅಂದ್ರೆ ಲೈಕ್ ಚುನಾವಣೆ ಯಾವಾಗ ಆಗ್ಬೋದು ಸರ್? ಚುನಾವಣೆ ಬಹುತೇಕ ನನಗೆ ತಿಳಿದ ಮಟ್ಟಿಗೆ ಈಗ ಕೋರ್ಟ್ ಡೈರೆಕ್ಷನ್ನು ಆಗಸ್ಟ್ ಒಳಗಡೆ ಮಾಡಬೇಕು ಅಂತ ಇದ್ದಾರೆ. ಏನಾದರೂ ಈ ತಿಂಗಳಲ್ಲಿ ಜುಲೈ 1st or 2nd ವೀಕಲ್ಲಿ ನೋಟಿಫಿಕೇಶನ್ ಬಂದ್ಬಿಟ್ರೆ ಎಲೆಕ್ಷನ್ ಕಮಿಷನಿಂದ ನಡೆದೋಗುತ್ತೆ. ಕ್ಯಾಸ್ಟ್ ವೈಸ್ ಅಷ್ಟೇ ಮಹಿಳಾ ಕೋಟಾ ಅಂತ ಎಲ್ಲ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಸರ್ ಅಂದ್ರೆ ಅಲ್ಲಿ ಇದು ರಿಸರ್ವೇಷನ್ಸ್ ಇದ್ದೇ ಇದೆ. ಕ್ಯಾಸ್ಟ್ ವೈಸು ಆಸ್ ವೆಲ್ ಆಸ್ ಮಹಿಳೆಯರ ರಿಸರ್ವೇಷನ್ಸು ಅದೆಲ್ಲನೂ ಈಗ ಅದೆಲ್ಲ ಅಳಿಸ್ಕೊಂಡ್ಲೇಬೇಕಾಗ್ತದೆ. ಹೌದೌದು, ಅದಕ್ಕೆಲ್ಲ ಇದು ಆಗೋದು ಯಾರಿಗೆ ಎಷ್ಟೆಷ್ಟು. ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ತಯಾರಿ ಅದು ನಮ್ದು ಸದಾ ತಯಾರಿ ಯಾವತ್ತೂ ಇದ್ದೇ ಇದೆ. ನಾನು ಒಬ್ಬ ಆಕಾಂಕ್ಷಿ. ಆಗ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಡೆಪಾಸಿಟ್ ಕೂಡ ತಗೊಂಡಿದೆ. ಪಾರ್ಟಿ ಡೆಪಾಸಿಟ್ ಇಂಟ್ರೆಸ್ಟ್ ಇರೋಂಥವ್ರಿಗೆ
ಅವಕಾಶ ಕೊಟ್ಟರೆ ನಾನು ಕೂಡ ಒಬ್ಬ ಸ್ಪರ್ಧಿ ಕಾಮಾಕ್ಷಿಪಾಳ್ಯ ವಾರ್ಡ್ಗೆ. ವಾರ್ಡ್ಗಳು ಈಗ ಸಾಕಷ್ಟು ಚಿಕ್ಕವಾಗಿದ್ದಾವೆ. ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಆಫ್ ವ್ಯೂ ಒಂದು ಥರದಲ್ಲಿ ವಾರ್ಡ್ಗೆ ಒಳ್ಳೆ. ಎಷ್ಟು ಜನಸಂಖ್ಯೆ ಬರ್ಬೋದು ಸರ್ ವೋಟಿಂಗ್? ಸೊ ಒಂದು 20,000ದಿಂದ 28,000 ಒಳಗಡೆ ಓಕೆ. ಹೈಯೆಸ್ಟ್ ಅಂತಂದ್ರೆ. ಎಲ್ಲೋ ಕೆಲವು ಬೂತ್ಗಳು ತೀರಾ ದೊಡ್ಡವು ಆಗಿಲ್ಲ, ಇದಾವೆ. ಕಾಮಾಕ್ಷಿಪಾಳ್ಯದ ಆಲ್ಮೋಸ್ಟ್ ಕಾಂಗ್ರೆಸ್ ಆಕಾಂಕ್ಷಿಗಳು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಹೇಳ್ಬೋದು. ಸೊ ಪ್ರಸ್ತುತವಾಗಿ ಆಲ್ಮೋಸ್ಟ್ ಅವ್ರದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಕಾಮಾಕ್ಷಿಪಾಳ್ಯ ವ್ಯಾಪ್ತಿಯಲ್ಲಿ ಆಲ್ಮೋಸ್ಟ್ ಬರುವಂತ ಎಲ್ಲಾ ವರ್ಗದ ಜನಪರ ಕಾಳಜಿಯುಳ್ಳ ಕೆಲಸಗಳು, ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಗಣೇಶ ಮತ್ತೆ ಯಾವುದೇ ತರ ಶುಭ ಸಮಾರಂಭ ಆಗಿರ್ಬೋದು, ಎಲ್ಲಾ ತರ ಕಷ್ಟ ಕಾರ್ಪಣ್ಯಗಳಿಗೆ ನಿರಂತರವಾಗಿ ಜನಗಳಿಗೆ ಆಲ್ಮೋಸ್ಟ್ ಯಾವತ್ತು ನಿಸ್ವಾರ್ಥವಾಗಿ ಸಿಗುವಂತ ನಾಯಕರಂತಾನೆ ಹೇಳ್ಬೋದು. ಸೊ ಇದು ವಿಶೇಷವಾದಂತ ಜನನಾಯಕ ಕಾರ್ಯಕ್ರಮದ ಒಂದು ವಿಜುವಲ್ಸ್. ಏನು ಲಾಸ್ಟ್ ಆಲ್ಮೋಸ್ಟ್ ಸುಮಾರು 30 ವಸಂತಗಳಿಂದ ನಿಸ್ವಾರ್ಥವಾಗಿ ಮೂಲ ಕಾಂಗ್ರೆಸ್ಸಿಗರಾಗದಂತ ರಾಧಾಕೃಷ್ಣರವರು ಆಲ್ಮೋಸ್ಟ್ ನಿಸ್ವಾರ್ಥವಾಗಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ನಾಡು, ನೆಲ, ಜಲ, ಭಾಷೆ ಮತ್ತೆ ಯುವಕರನ್ನ ಅಪ್ಲಿಫ್ಟ್ ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಜಾಬ್ಗೆ ಎಲ್ಲಾ ತರ ಅವ್ರದ್ದು ಒಂದು ಸಮಸ್ಯೆಗಳನ್ನ ಪರಿಹರಿಸುವಂತ ಕೆಲಸಗಳನ್ನ ನಿರಂತರವಾಗಿ ಕಾಮಾಕ್ಷಿ ಪಾಳ್ಯ ವಾರ್ಡ್ ನಂಬರ್ 68 ಇಂದ ಮಾಡ್ತಾ ಬರ್ತಾ ಇದ್ದಾರೆ. ಅಪ್ಕಮಿಂಗ್ ಎಲೆಕ್ಷನ್ಸ್ಗೆ ಅವ್ರನ್ನ ನೀವು ಹರಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.